ನಮಸ್ಕಾರ ಬಂಧುಗಳೇ, ಎಲ್ಲ ಹೇಗಿದ್ದೀರಾ? ಸೊ ಇವತ್ತಿನ ಸ್ಪೆಷಲ್ ವಿಡಿಯೋ ಏನಪ್ಪ ಅಂದರೆ, ಈ ಫೋಟೋದಲ್ಲಿ ಕಾಣಿಸ್ತಿರುವ ಆನೆ ಯಾವುದು ಅಂತ ನೀವು ಕಮೆಂಟ್ ಮಾಡಬೇಕು. ಸೊ ಪಕ್ಕದಲ್ಲಿ ಒಂದು ಚಿಕ್ಕ ಫೋಟೋ ಕೂಡ ಹಾಕಿದ್ದೀನಿ. ಸೊ ಅದನ್ನು ನೋಡ್ಕೊಂಡು ಬೇಗ ಕಂಡುಹಿಡಿಯಿರಿ ಆನೆ ಯಾವುದು ಅಂತ. ಇದು ತುಂಬ ಹಳೆ ಫೋಟೋ, ಸರಿಸುಮಾರು 2018ರಲ್ಲಿ ತೆಗೆದಿರುವಂಥ ಫೋಟೋಗಳಿವು. ನನ್ನ ಪ್ರಕಾರ 7 ವರ್ಷದ ಹಳೆ ಫೋಟೋ ವಿಡಿಯೋಗಳಿವು. ಸೊ ಈ ಆನೆ ಯಾವುದು ಅಂತ ಬೇಗ ಕಮೆಂಟ್ ಮಾಡಿ. ನೋಡಿ, ಇದು ಆನೆ ಕಾಡಾನೆ ಆಗಿದ್ದಾಗ ತೆಗೆದಿರುವಂಥ ಫೋಟೋ. ಬೇಗ ಕಮೆಂಟ್ ಮಾಡಿ. ಸೊ ಕಮೆಂಟ್ ನೋಡಿದ್ರಲ್ಲ, ಇವನ್ನೇ ನಮ್ಮ ಕೇಶವ ಆನೆ ಮೊದಲು ಯಾವ ರೀತಿ ಇದ್ದ ಅಂತ. ಸೊ ನಿಮಗೆ ಒಂದು ಫೋಟೋ ಮೂಲಕ ತೋರಿಸಿದೆ. ಸೊ ಇನ್ನು ಯಾರ್ಯಾರು ವಿಡಿಯೋ ನೋಡಿಲ್ಲ, ಸೊ ಅವನು ಕಾಡಾನೆ ಆಗಿದ್ದಾಗ ಯಾವ ರೀತಿ ಇದ್ದ ಆ್ಯಂಡ್ ಅದ್ರ ಬಗ್ಗೆ ಮಾಹಿತಿ ಕೊಡೋದಕ್ಕೆ ಅಂತಲೇ ಈ ವಿಡಿಯೋ ಮಾಡ್ತಾ ಇರೋದು ನಾನು. ಆ್ಯಂಡ್ ಈ ಕೇಶವ ಆನೆ ಕಾಡಾನೆ ಆಗಿದ್ದಾಗ ಯಾವ ರೀತಿ ಇದ್ದ, ಆ್ಯಂಡ್ ಇವನು ಮುಂಚೆ ಕೂಡ ಬ್ಲೈಂಡ್ ಆಗಿದ್ದಂಥ ಆನೆ. ಕ್ಯಾಪ್ಚರ್ ಮಾಡಿದಾಗ ಬ್ಲೈಂಡ್ ಆಗಿದ್ದಲ್ಲ. ಸೊ ಈ ಆನೆ ಕ್ಯಾಪ್ಚರ್ ಮಾಡೋದಕ್ಕಿಂತ ಮುಂಚೆನೇ ಬ್ಲೈಂಡ್ ಆಗಿತ್ತು. ಕ್ಯಾಪ್ಚರ್ ಮಾಡೋಕ್ಕಿಂತ ಮುಂಚೆ ಯಾವ ರೀತಿ ಇತ್ತು ಅದರದ್ದೊಂದು ವಿಡಿಯೋ ಫುಟೇಜ್ ಇದೆ. ಸೊ ನಿಮ್ಮ ಹತ್ರ ಹಂಚ್ಕೊತೀನಿ. ಸೊ ಎಲ್ಲರೂ ಕೂಡ ವಿಡಿಯೋ ನೋಡಿ ಯಾವ ರೀತಿ ಇದ್ದಾನೆ ಅಂತ ನಮ್ಮ ಕೇಶವ. ಈ ವಿಡಿಯೋದಲ್ಲಿ ಕಾಣಿಸ್ತಿರುವ ಆನೆ ಯಾವುದೇ ರೀತಿ ಕರಡಿ ಆನೆ ಅಲ್ಲ, ಗುಂಡಾನೆ ಅಲ್ಲ, ಮೌಂಟೇನ್ ಅಲ್ಲ, ನಮ್ಮ ಕೇಶವ ಆನೆ. ಕೇಶವ ಆನೆಯನ್ನು ಸೆರೆಹಿಡಿದಿದ್ದು 2/11/2018ರಲ್ಲಿ. ಸೊ ಇವನನ್ನು ಸೆರೆಹಿಡಿದಿದ್ದು ನವೆಂಬರ್ ತಿಂಗಳಲ್ಲಿ 2ನೇ ತಾರೀಕು 2018ನೇ ಇಸ್ವಿಯಲ್ಲಿ ಕ್ಯಾಪ್ಚರ್ ಮಾಡ್ತಾರೆ. ಆ್ಯಂಡ್ ಕ್ಯಾಪ್ಚರ್ ಮಾಡೋದಕ್ಕಿಂತ ಮುಂಚೆ ಕೂಡ ಈ ಆನೆಗೆ 2 ಕಣ್ಣುಗಳು ಕೂಡ ಕಾಣಿಸ್ತಾ ಇರಲ್ಲ. ಸೊ ಆದರೂ ಕೂಡ ಯಾವ ರೀತಿ ದಷ್ಟಪುಷ್ಟವಾಗಿದೆ ಈ ಆನೆ ವಿಡಿಯೋದಲ್ಲಿ ನೀವು ನೋಡ್ತಿರ್ಬೋದು. ಇದು ಕ್ಯಾಪ್ಚರ್ ಮಾಡೋದಕ್ಕಿಂತ ಮುಂಚೆ ಕೇಶವ ಯಾವ ರೀತಿ ಇದ್ದ ಅಂತ ಒಂದು ಚಿಕ್ಕ ಫುಟೇಜ್ ನಿಮ್ಮ ಮುಂದೆ ಹಾಕ್ತಿರೋದು. ಆ್ಯಂಡ್ ಇನ್ನೊಂದು, ಕೇಶವ ಆನೆಗೆ ಕಣ್ಣಿಲ್ಲ, ಆದರೂ ಕೂಡ ನಡೆಯೋದರಲ್ಲಿ ಸ್ವಲ್ಪನೂ ಕೂಡ ಮಿಸ್ಟೇಕ್ ಮಾಡೋದೇ ಇಲ್ಲ. ಒಂದು ಕಣ್ಣಿದ್ರೆ ನಡೆಯೋದೇ ಕಷ್ಟ ಅಂತ ಹೇಳ್ತಾರೆ. ಅಂಥದ್ರಲ್ಲಿ 2 ಕಣ್ಣಿಲ್ಲದೆ ಇದ್ದರೂ ಕೂಡ ತುಂಬ ಚೆನ್ನಾಗಿ ನಡೆಯುತ್ತೆ ಈ ನಮ್ಮ ಕೇಶವ ಆನೆ. ಸೊ ಅದಕ್ಕೆ ಒಂದು ರೀಸನ್ ಕೂಡ ಇದೆ, ಅಂದರೆ ಒಂದು ಕಾರಣ ಕೂಡ ಇದೆ. ಸೊ ಈಗ ಕೇಶವ ಬರ್ತಾ ಇದ್ದಾನಲ್ಲ, ವಿಡಿಯೋದಲ್ಲೇ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಈಸಿಯಾಗಿ. ಸೊ ಕೇಶವ ಬರಬೇಕಾದ್ರೆ ಸೊಂಡ್ಲನ್ನ ನೆಲಕ್ಕೆ ಮುಟ್ಟಿಸ್ಕೊಂಡು ಬರ್ತಾ ಇದ್ದಾನೆ. ನೋಡ್ತಾ ಇರ್ಬೋದು ನೀವು, ಟಚ್ ಮಾಡ್ಕೊಂಡೇ ಬರ್ತಾ ಇದ್ದಾನೆ. ಸೊ ಟಚ್ ಮಾಡ್ಕೊಂಡು ಬರೋದ್ರಿಂದ ಮುಂದ್ಗಡೆ ಗುಂಡಿ ಇದೆನಾ, ಮುಳ್ಳಿದೆನಾ ಯಾವುದು ಕೂಡ ಗೊತ್ತಾಗುತ್ತೆ. ಇನ್ನೊಂದು ಸ್ಮೆಲ್ಲಿಂದ. ಆ್ಯಂಡ್ ಮೇಲ್ಗಡೆ ಮಾವುತರು ಇರ್ತಾರೆ, ಮತ್ತು ಮಾವುತರು ಇಲ್ಲದೇ ಇದ್ದ ಟೈಮ್ನಲ್ಲೂ ಕೂಡ ಸೊಂಡ್ಲನ್ನ ನೆಲಕ್ಕೆ ಮುಟ್ಕೊಂಡೇ ಹೋಗ್ತಾನೆ. ನೆಲಕ್ಕೆ ಮುಟ್ಕೊಂಡು ಹೋಗೋದ್ರಿಂದ ಮುಂದ್ಗಡೆ ಗುಂಡಿ ಇದ್ರೂ ಕೂಡ ಗೊತ್ತಾಗುತ್ತೆ, ಕಲ್ಲಿದ್ರೂ ಕೂಡ ಗೊತ್ತಾಗುತ್ತೆ. ಅಕಸ್ಮಾತ್ ನೆಲ ಸಿಗಲಿಲ್ಲ ಅಂದರೆ ಅದೇ ಆ ಕ್ಷಣಕ್ಕೆ ಕೇಶವ ಆನೆ ನಿಂತ್ಕೊತಾನೆ. ಅದರಿಂದ ಇವನು ಇಷ್ಟು ವರ್ಷ ಕೂಡ ಬದುಕೋದಕ್ಕೆ ಸಾಧ್ಯ ಆಯಿತು. ಸೊ ಅಕಸ್ಮಾತ್ ಈ ರೀತಿ ಬೇರೆ ಆನೆಗಳಾಗಿದ್ದರೆ ಇದೇ ರೀತಿ ಕೂಡ ಮಾಡ್ತಾಯಿದ್ವು. ಸೊ ನೋಡಿ, ಕೇಶವ ಆನೆ ಕಣ್ಣಿಲ್ಲದೆ ಇದ್ದರೂ ಕೂಡ ಎಷ್ಟು ಆರೋಗ್ಯವಾಗಿದ್ದಾನೆ, ದಷ್ಟಪುಷ್ಟವಾಗಿದ್ದಾನೆ. ಆ್ಯಂಡ್ ಇವನ ಏಜ್ ಬಗ್ಗೆ ನಿಮಗೆ ಹೇಳಿದ್ದಿಲ್ಲ. ಸೊ ಇವನ ಏಜು 46 ವರ್ಷ. ಈ ಕೇಶವ ಆನೆಯನ್ನು ಸೆರೆಹಿಡಿದಿದ್ದು 2/11/2018ರಲ್ಲಿ. ಈಗಾಗಲೇ ಡೇಟ್ನು ಕೂಡ ಹೇಳಿದೆ ನಿಮಗೆ ಯಾವಾಗ ಸೆರೆಹಿಡಿದಿದ್ದು ಅಂತ. ಆ್ಯಂಡ್ ಇವನನ್ನು ಕ್ಯಾಪ್ಚರ್ ಮಾಡಿದ್ದು ಕೂಡ ಹಾಸನ ಜಿಲ್ಲೆ ಸಕಲೇಶಪುರ ತಾಲೂಕಿನಲ್ಲಿ ಕ್ಯಾಪ್ಚರ್ ಮಾಡಿ ಸಕ್ಕರೆಬೆಲ್ಲು ಕ್ಯಾಂಪಿಗೆ ತಂದು ಬಿಡ್ತಾರೆ. ಆ್ಯಂಡ್ ಈ ಸಕ್ಕರೆಬೆಲ್ಲು ಕ್ಯಾಂಪಿಗೆ ಬಂದಾಗ ತುಂಬ ಚೆನ್ನಾಗಿತ್ತು ಆನೆ. ಈಗಲೂ ಕೂಡ ತುಂಬ ಚೆನ್ನಾಗಿ ನೋಡ್ಕೊತಾ ಇದ್ದಾರೆ, ನೋಡ್ತಾ ಇರ್ಬೋದು. ಅವನ ದೇಹ ನೋಡಿದರೆ ಗೊತ್ತಾಗುತ್ತೆ ಸಕ್ಕರೆಬೆಲ್ಲು ಕ್ಯಾಂಪ್ನಲ್ಲಿ ಆನೆ ಯಾವ ರೀತಿ ನೋಡ್ಕೊತಾ ಇದ್ದಾರೆ ಅಂತ. ಸೊ ಒಟ್ಟಿನಲ್ಲಿ ಕಣ್ಣಿಲ್ಲದ ಆನೆನ ಈ ರೀತಿ ನೋಡ್ಕೊಂಡಿದ್ದಾರೆ. ಬೇರೆ ಆನೆಗಳನ್ನ ಕೂಡ ತುಂಬ ಚೆನ್ನಾಗಿ ನೋಡ್ಕೊತಾರೆ. ಒಟ್ಟಿನಲ್ಲಿ ಆರೋಗ್ಯದಲ್ಲಿ ಯಾವುದೇ ರೀತಿ ತೊಡಕು ಬರೋದಿಲ್ಲ, ಆ ರೀತಿ ಆನೆಗಳನ್ನ ನೋಡ್ಕೊತಾರೆ ನಮ್ಮ ಸಕ್ಕರೆಬೆಲ್ಲು ಕ್ಯಾಂಪ್ನಲ್ಲಿ. ಕೇಶವ ಆನೆ ಹಿಡಿಯೋದಕ್ಕಿಂತ ಮುಂಚೆ ಅವನ ಕೋರೆಗಳು ತುಂಬ ಚಿಕ್ಕದಾಗಿದ್ದವು. ಸೊ ಈಗ ಸಕ್ಕರೆಬೆಲ್ಲು ಕ್ಯಾಂಪಿಗೆ ಬಂದಾಗ ಸೊ ನೋಡಿ ಯಾವ ರೀತಿಯಾಗಿದ್ದಾವೆ. ಸರಿಸುಮಾರು 7 ವರ್ಷ ಆಯಿತು. 2018ರಿಂದ 2025ರವರೆಗೆ 7 ವರ್ಷ ಆಗ್ತಾ ಬರುತ್ತೆ. ಸೊ ಈಗ ಕೋರೆ ಯಾವ ರೀತಿ ಇದ್ದಾವೆ ಅಂತ ನೀವೇ ಕಮೆಂಟ್ ಮಾಡಿ. ಆ್ಯಂಡ್ ಕೇಶವ ಆನೆ ಯಾವ ರೀತಿ ಇದೆ ನೋಡೋದಕ್ಕೆ. ಕಣ್ಣು ಇಲ್ಲದೇ ಇದ್ದರೂ ಕೂಡ ತುಂಬ ಜನ ಕಮೆಂಟ್ ಮಾಡ್ತಾರೆ, ಕಣ್ಣು ಇದ್ದಿದ್ದರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಆನೆ, ಆ್ಯಂಡ್ ದಸರಾಗೂ ಕೂಡ ತರ್ಬೋದಿತ್ತು ಅಂತ ಸ್ವಲ್ಪ ಜನ ಕಮೆಂಟ್ ಮಾಡ್ತಾರೆ. ಸೊ ನೀವು ಕೂಡ ಕಮೆಂಟ್ ಮಾಡಿ ಆನೆ ಯಾವ ರೀತಿ ಇದೆ, ಆ್ಯಂಡ್ ಮಾವುತರು ಆನೆಯನ್ನು ಯಾವ ರೀತಿ ನೋಡ್ಕೊಂಡಿದ್ದಾರೆ ಅದರ ಬಗ್ಗೆ ನೀವು ಕೂಡ ಕಮೆಂಟ್ ಮಾಡಿ. ನಾವು ನಿಮಗೆ ವಿಡಿಯೋ ಮಾಡಿದ್ದೀವಲ್ಲ, ಆ ಮಾಹಿತಿ ಇಷ್ಟ ಆಯಿತಾ, ಆ್ಯಂಡ್ ಈ ವಿಡಿಯೋ ಯಾವ ರೀತಿ ಇದೆ ಅಂತ ನೀವು ಕೂಡ ನಮಗೆ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಎಲ್ಲರೂ ಕೂಡ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಆ್ಯಂಡ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಆ್ಯಂಡ್ ನಮ್ಮ ಅಫಿಷಿಯಲ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ಹೆಚ್ಚಿನ ವಿಡಿಯೋಗಳನ್ನ ನಿಮಗೆ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಸೊ ಇದು ಒಂದು ಆನೆ ಬಗ್ಗೆ ಮಾತ್ರ ಅಲ್ಲ, ಇನ್ನು ಎಲ್ಲ ಆನೆಗಳ ಬಗ್ಗೆನೂ ಕೂಡ ಮಾಹಿತಿ ಕೊಡ್ತೀನಿ. ಸೊ ಅದಕ್ಕೋಸ್ಕರ ಅಫಿಷಿಯಲ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಪೂರ್ತಿ ನೋಡಿದ್ದಕ್ಕಾಗಿ ಧನ್ಯವಾದ.